ಸಚಿವ ಸಂಪುಟ ವಿಸ್ತರಣೆ ಹಾಗೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಯಲ್ಲಿ ಇದ್ದಾರೆ ಸಿಎಂ. ಸಚಿವ ಸಂಪುಟ ವಿಸ್ತರಣೆ ಖಾತೆ ಹಂಚಿಕೆ ವಿಚಾರ ಹೈಕಮಾಂಡ್ ನಾಯಕರ ಭೇಟಿಗೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ. ವೇಣುಗೋಪಾಲ್ ಜೊತೆ ಸಿಎಂ ಡಿಕೆಶಿ ಮಹತ್ವದ ಚರ್ಚೆ. ಕಳೆದ 40 ನಿಮಿಷಗಳಿಂದ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಧಿವೇಶನದೊಳಗೆ ಖಾತೆ ಹಂಚಿಕೆ ಮಾಡೋ ಅನಿವಾರ್ಯತೆಯಲ್ಲಿ ಇಲ್ಲಿ ಸಿಎಂ ಇರಬಹುದು. ಇಂದು ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ ಡಿಕೆಶಿ. ದೆಹಲಿ ಪ್ರಯಾಣ ಕೈಗೊಂಡಿದ್ದಾರೆ. ನಿನ್ನೆ ಇವತ್ತು ಕೂಡ 40 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ವೇಣುಗೋಪಾಲ್ ಜೊತೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು ತಡರಾತ್ರಿ. ಆವಾಗ ಕೂಡ ಒಂದು ಹಂತದ ಮಾತುಕತೆ ನಡೆದಿದೆ. ಈಗ ವೇಣುಗೋಪಾಲ್ ಜೊತೆ ಕೂಡ ಭೇಟಿಯಾಗಿ ಅಲ್ಲೂ ಕೂಡ 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಹಾಗಾಗಿ ಅಧಿವೇಶನದ ಒಳಗೆ ಖಾತೆ ಹಂಚಿಕೆ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಹೇಳೋದು ಈಸಿ, ಎಲ್ಲದಕ್ಕೂ ನಾನೇ ಆನ್ಸರ್ ಕೊಡ್ತೀನಿ ಅಂತ. ಆದ್ರೆ ಮಾಡುವಂತಹ ಅನಿವಾರ್ಯತೆ ಇರುವಂತದ್ದು ಹಿಂದೆ ಇತ್ಯರ್ಥ ಆಗುತ್ತಾ? ಹಾಗಾದ್ರೆ ಖಾತೆ ಕಗ್ಗಂಟು. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಸಿಎಂ ಡಿಕೆಶಿ ಏರ್ಪೋರ್ಟ್ ನಿಂದ ನೇರವಾಗಿ ಖರ್ಗೆ ಅವರ ನಿವಾಸಕ್ಕೆ ಭೇಟಿ ನೀಡಿರುವಂತಕ್ಕದ್ದು. ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಭೆ ನಡೆಸಿ ತೆರಳಿದ ಸಿಎಂ ಇಂದು ಕೂಡ ಹೈಕಮಾಂಡ್ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ. ಹಾಗಾಗಿ ಇವತ್ತೇ ಖಾತೆ ಹಂಚಿಕೆ ಫೈನಲ್ ಆಗುತ್ತಾ, ಇವತ್ತೇ ಇತ್ಯರ್ಥ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ನಿನ್ನೆ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಅವರು. ನಿನ್ನೆ ಕೂಡ ತಡರಾತ್ರಿ ಮಲ್ಲಿಕಾರ್ಜುನ್ ಅವರ ಜೊತೆ ಒಂದು ಮಹತ್ವದ ಮೀಟಿಂಗ್ ಕೂಡ ನಡೆಸಿರುವಂತಕ್ಕದ್ದು. ಹಾಗೆ ಇವತ್ತು ಕೂಡ ವೇಣುಗೋಪಾಲ್ ಜೊತೆ 40 ನಿಮಿಷಗಳ ಕಾಲ ಮಹತ್ವದ ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಅವರು ಅಂದರೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಮಹತ್ವದ ವಿಚಾರಗಳು ಏನೇನು, ಯಾವ ಖಾತೆಗಳಿಗೆ ಯಾವ ಸಚಿವರು ಅಂತ ಈಗಾಗಲೇ ಒಂದು ಹಂತದ ಮಾತುಕತೆಯಾಗಿರುವಂತಕ್ಕದ್ದು. ಹಾಗೆ ಖಾತೆ ಹಂಚಿಕೆ ವಿಳಂಬದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಸಿಎಂ ತಿರುಗೇಟು ನೀಡಿದ್ದಾರೆ. ದೆಹಲಿಯಲ್ಲಿ ಯಡಿಯೂರಪ್ಪ ಎಷ್ಟು ದಿನ ಇದ್ರು ಅಂತ ಪ್ರಶ್ನೆ ಮಾಡಿದ್ರು. ನಾಳೆಯೇ ಖಾತೆ ಹಂಚಿಕೆ ಆಗ್ಬೇಕು ಮಾಡ್ಬೇಕು ಅಂತ ಏನೂ ಇಲ್ಲ, ಅಧಿವೇಶನ ಶುರುವಾಗ್ಲಿ ಬಿಡ್ಲಿ, ನಾನೊಬ್ಬನೇ ಉತ್ತರಿಸ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ಇಲಾಖೆ ಪರವಾಗಿ ನಾನೊಬ್ಬನೇ ಉತ್ತರ ಕೊಡ್ತೇನೆ ಅಂತ ಕೂಡ ಇಲ್ಲಿ ಸಿಎಂ ಅವರು ಹೇಳಿರುವಂತಕ್ಕದ್ದು. ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೋ ಖಾತೆ ಹಂಚಿಕೆ ವಿಳಂಬ ವಿಚಾರವಾಗಿ ವಿಪಕ್ಷಗಳಿಗೆ ಒಂದು ರೀತಿಯಾಗಿ ಅಸ್ತ್ರವಾಗಿ ಸಿಕ್ಕಿರುವುದು ಈ ವಿಚಾರ. ಸದ್ಯ ಈ ವಿಚಾರಗಳಿಗೂ ಕೂಡ ಇಲ್ಲಿ ಸಿಎಂ ಅವರು ಏನು ಟಾಂಗ್ ಕೊಟ್ಟಿರುವಂತಕ್ಕದ್ದು. ಈ ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಎಷ್ಟು ಕಾಲ ದೆಹಲಿಯಲ್ಲಿದ್ದು ಇದ್ರು ಅದೆಲ್ಲ ಗೊತ್ತಲ್ವಾ ನಿಮಗೆ ಅಂತ ಕೂಡ ಈಗ ಟಾಂಗ್ ಕೊಟ್ಟಿರುವಂತಕ್ಕದ್ದು. ಯಡಿಯೂರಪ್ಪನವರು ಎಷ್ಟು ಜನ ಇದ್ರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದರೆ ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನೊಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ಟಪ್ಪ, ನೀವು ಒಬ್ಬ ಕೊಡ್ತೀವಿ, ಅದಕ್ಕೆ ಆಗ್ತಾರೆ ಕೇಳ್ಕೊತಾರೆ. ಡೆಲ್ಲಿಯಲ್ಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ದರು, ನಾವೆಲ್ಲರಿಗೂ ಹೋಗಿ ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರೋದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರಿಗೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ ಅಂದರೆ ಖಾತೆನೇ ಕೊಡಬೇಕು ಅಂತ, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನೊಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ಟಪ್ಪ, ನೀವು ಒಬ್ಬ ಕೊಡ್ತೀವಿ, ಅದಕ್ಕೆ ಆಗ್ತಾರೆ ಕೇಳ್ಕೊತಾರೆ. ಡೆಲ್ಲಿಯಲ್ಲಿ ಬಾಕಿ ಉಳಿಸಿಕೊಂಡಿರುವ ಒಂದು ಸ್ಥಾನ ಮಹಿಳೆಯರಿಗೆ ನೀಡೋದು ಫಿಕ್ಸ್. ಖಾಲಿ ಇರುವ ಒಂದು ಸ್ಥಾನವನ್ನು ಮಹಿಳೆಯರಿಗೆ ಕೊಡ್ತೇವೆ. ಖಾಲಿ ಇರುವ ಸ್ಥಾನ ಭರ್ತಿಗೆ ಅರ್ಜೆಂಟ್ ಏನಿಲ್ಲ ಅಂತ ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಹೇಳಿಕೆ ನೀಡಿದ ಸಿಎಂ ಡಿಕೆಶಿ. ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು. ಯಾವಾಗ ಆಗ್ಬೋದು? 2 ದಿನ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಸರ್ ಈಗ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು. ಯಾವಾಗ ಆಗ್ಬೋದು? 2 ದಿನ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಸರ್ ಈಗ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು. ಯಾವಾಗ ಆಗ್ಬೋದು? 2 ದಿನ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು.
ಸರ್ ಈಗ ಯಾರಾಗಿಲ್ಲ, ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಒಂದೇ ಒಂದು ಮಹಿಳೆ ಮಹಿಳೆ ಕೊಡ್ತೀವಿ, ಒಂದು ಮಹಿಳೆ ಕೊಡ್ಲೇಬೇಕು, ಕೊಡ್ತೀವಿ. ಯಾವಾಗ ಆಗ್ಬೋದು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಾರುತಿ, ಇವತ್ತೇ ಇತ್ಯರ್ಥವಾಗುತ್ತಾ ಖಾತೆ ಹಂಚಿಕೆ ಕಗ್ಗಂಟು ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ನಿನ್ನೆ ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ ಸಿಎಂ ಅವರು. ಒಂದು ಹಂತದಲ್ಲಿ ನಿನ್ನೆಯೇ ಮಲ್ಲಿಕಾರ್ಜುನ್ ಜೊತೆ ಒಂದು ಹಂತದ ಮಾತುಕತೆ ನಡೆಸಿದ್ದಾರೆ. ಹಾಗೆ ವೇಣುಗೋಪಾಲ್ ಜೊತೆ ಕೂಡ ಇವತ್ತು ಮಾತುಕತೆ ನಡೆಸಿರುವಂತಕ್ಕದ್ದು. ಹಾಗಾದ್ರೆ ಇವತ್ತೇ ಈ ಖಾತೆ ಹಂಚಿಕೆಗೆ ತೆರೆ ಬೀಳುತ್ತಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ? ಸುರಭಿ, ಹೌದು, ಒಂದು ಕಡೆ ಖಾತೆ ಹಂಚಿಕೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಚಿವ ಸಂಪುಟದ ಆಕಾಂಕ್ಷಿಗಳಾಗಿದ್ದಂಥವರು ಕೂಡ ಒಂದಷ್ಟು ಒತ್ತಡವನ್ನು ಸಿಎಂ ಮೇಲೆ ಮತ್ತು ಹೈಕಮಾಂಡ್ ಮೇಲೆ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದಷ್ಟು ಸಚಿವ ಸ್ಥಾನಗಳು ಬದಲಾವಣೆ ಆಗುವ ನಿರೀಕ್ಷೆ ಕೂಡ ರಾಜ್ಯದಲ್ಲಿ ಇರುವಂಥದ್ದು. ಯಾಕೆಂದರೆ ಪ್ರಮುಖವಾಗಿ ನೋಡೋದಾದ್ರೆ ಲೇಔಟ್ ಕೃಷ್ಣಪ್ಪ ಅವರು ಕೂಡ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟನ್ನು ಹಿಡಿದಿದ್ರೆ, ಇನ್ನೊಂದು ಕಡೆ ಮಹಿಳೆಯರಿಗೂ ಕೂಡ ಒಂದು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಕೂಡ ಒಂದಷ್ಟು ಜನ ಪಟ್ಟನ್ನು ಹಿಡಿದಿರೋದು. ಯಾಕೆಂದ್ರೆ ಇಲ್ಲಿವರೆಗೂ ಕೂಡ ಮಹಿಳಾ ಸಚಿವರನ್ನ ಆಯ್ಕೆಯೇ ಮಾಡಿಲ್ಲ ಹೈಕಮಾಂಡಿಂದ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ತಮ್ಮ ಪರವಾಗಿರುವಂತಹ ಬಸವರಾಜ ಶಿವಣ್ಣ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಕೂಡ ಅವರು ಪಟ್ಟಣ ಹಿಡಿದು ನಿಂತಿರುವಂಥದ್ದು. ಬಾಕಿ ಉಳಿದಿರುವಂತಹ ಒಂದು ಸಚಿವ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳು ಇರುವಂಥದ್ದು. ಹೀಗಾಗಿ ಒಂದಷ್ಟು ಸಚಿವ ಸ್ಥಾನಗಳು ಬದಲಾವಣೆ ಆಗುವ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಒಂದಷ್ಟು ಒಂದು 3-4 ಜನ ಅವ್ರನ್ನ ಕೈ ಬಿಟ್ಟು ಬೇರೆಯವರಿಗೆ ಯಾರೆಲ್ಲ ಆಕಾಂಕ್ಷಿಗಳಾಗಿದ್ದಾರೆ, ಯಾರೆಲ್ಲ ಒತ್ತಡವನ್ನು ಹಾಕ್ತಿದ್ದಾರೆ, ಅವ್ರಿಗೆ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇರುವಂಥದ್ದು. ಹೀಗಾಗಿಯೇ ಇವತ್ತು ಏನು ನಿನ್ನೆಯೇ ಸಿಎಂ ಅವರು ಕೂಡ ದೆಹಲಿಗೆ ಹೋಗಿದ್ದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಖಾತೆ ಹಂಚಿಕೆ ಪ್ಲಸ್ ಈ ತರ ಏನು ಗೊಂದಲ ಆಗ್ತಿದೆ ರಾಜ್ಯದಲ್ಲಿ ಸಚಿವ ಸಂಪುಟ ವಿಚಾರಣೆಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಂಪೂರ್ಣವಾಗಿ ವಿವರಣೆ ಕೊಟ್ಟಿರೋದು. ಅದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಿರೋದು. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯರ ಮುನಸು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ ಅದನ್ನು ಯಾವ ರೀತಿ ಬಗೆಹರಿಸಬೇಕು ಎಂಬ ಬಗ್ಗೆಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಕೂಡ ಸಿದ್ದರಾಮಯ್ಯ ಏನು ಅವತ್ತು ಪದಗ್ರಹಣಕ್ಕೆ ಬಂದಿಲ್ಲ ಮತ್ತು ಬಸವರಾಜ ಶಿವಣ್ಣ ಅವರಿಗೆ ಏನು ಸಚಿವ ಸ್ಥಾನ ಕೊಡಲೇಬೇಕಂತ ಪಟ್ಟಿಡಿದ್ದಾರೆ, ಇವೆಲ್ಲವೂ ಕೂಡ ಚರ್ಚೆ ಆಗಿರುವ ಸಾಧ್ಯತೆ ಇರುವಂಥದ್ದು ಮಲ್ಲಿಕಾರ್ಜುನ್ ಜೊತೆ. ಇವತ್ತು ಕೂಡ ಏನು ಬೆಳಿಗ್ಗೆ ವೇಣುಗೋಪಾಲ್ ಅವ್ರನ್ನ ಡಿ.ಕೆ. ಶಿ ಅವರು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿರುವಂಥದ್ದು. ಇದು ಕೂಡ 40 ನಿಮಿಷಗಳು ಅಧಿಕ ಕಾಲ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡಿರುವಂಥದ್ದು. ಎಲ್ಲ ಒಂದ್ ಕಡೆ ಸಿಎಂಗೆ ಮೊದಲು ಖಾತೆ ಹಂಚಿಕೆ ಪ್ಲಸ್ ಏನು ಸಚಿವ ಸ್ಥಾನ ಹಂಚಿಕೆ ಕೂಡ ಕಗ್ಗಂಟಾಗಿರುವಂಥದ್ದು. ಮೊದಲಿಗೆ ಏನು ನಾವು ನೋಡೋದಾದ್ರೆ ಈ ಹಿಂದೆ 14 ಸಚಿವರಾದ ನಂತರ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಸಿಎಂ ಎದುರಿಸಬೇಕಾಗಿತ್ತು. ಖಾತೆ ಬದಲಾವಣೆಗೆ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರು ಪಟ್ಟು ಹಿಡಿದಿದ್ರು. ಅವ್ರನ್ನ ಸಮಾಧಾನ ಮಾಡುವ ಪ್ರಯತ್ನ ಹೈಕಮಾಂಡ್ ಕಡೆಯಿಂದಲೂ ಆಯಿತು, ಸಿಎಂ ಕಡೆಯಿಂದಲೂ ಆಯಿತು. ಆನಂತರ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಆಕಾಂಕ್ಷಿಗಳಿದ್ರು, ದೆಹಲಿಯಲ್ಲಿ ಭೇಟಿಯಾಗಿದ್ರು, ಮಾತುಕತೆಯನ್ನು ನಡೆಸಿದ್ರು ಮತ್ತು ಸಿಎಂ ಅವರ ಭೇಟಿಗೆ ಒತ್ತಡ ಒಂದಷ್ಟು ಜನ ಹಾಕಿದ್ರು. ಆನಂತರ ಏನೋ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಆನಂತರವೂ ಕೂಡ ಒಂದಷ್ಟು ಗೊಂದಲ ಇಕ್ಕಟ್ಟಿಗೆ ಈಗಾಗಲೇ ಸಿಎಂ ಅವರು ಸಿಲುಕಿರೋದು. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಪ್ಲಸ್ ಅದೇ ರೀತಿಯಾದ ಖಾತೆ ಹಂಚಿಕೆ ಬಗ್ಗೆಯೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಚರ್ಚೆ ಮಾಡಿರುವಂಥದ್ದು. ಮತ್ತೆ ಇವತ್ತು ಬೆಳಿಗ್ಗೆ ವೇಣುಗೋಪಾಲ್ ಜೊತೆ ಕೂಡ ಈಗಾಗಲೇ ಸಿಎಂ ಅವರು ಚರ್ಚೆ ಮಾಡಿರುವಂಥದ್ದು. ಇನ್ನು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಫೈನಲ್ ಹಿಂದೆ ಆಗುವ ಸಾಧ್ಯತೆ ಇರುವಂಥದ್ದು. ಸುರಭಿ, ಮಾರುತಿ, ಇನ್ನೊಂದೇನಂದ್ರೆ ಬಾಕಿ ಉಳಿದಿರುವಂತಕ್ಕದ್ದು ಒಂದೇ ಸ್ಥಾನ. ಆ ಸ್ಥಾನಕ್ಕೆ ಮಹಿಳೆಯರಿಗೆ ಆ ಸ್ಥಾನ ಕೊಡ್ತೇವೆ ಅಂತ ದೆಹಲಿಯಲ್ಲಿ ಏನು ಸಿಎಂ ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿರುವಂತಕ್ಕದ್ದು. ಆ ಅದೃಷ್ಟ ಗಾಯತ್ರಿ ಪಾಲಿಗೆ ಇರುತ್ತಾ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಖಾತೆ ಸಿಗುವಂತಹ ಸಾಧ್ಯತೆ ಇದೆಯಾ ಈ ಸ್ಥಾನ ಅಂತ? ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ? ಸುರಭಿ, ಹೌದು. ಯಾಕೆಂದರೆ ಇಲ್ಲಿವರೆಗೂ ಕೂಡ ಏನು ಸಚಿವ ಸಂಪುಟ ವಿಸ್ತರಣೆ ಆಗಿ ಮತ್ತೆ ಸಚಿವ ಸಂಪುಟ ರಚನೆ ಆದರೂ ಕೂಡ ಮಹಿಳೆಯರಿಗೆ ಒಂದು ಅವಕಾಶವನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಸಾಕಷ್ಟು ಮಹಿಳಾ ಶಾಸಕರು ಕೂಡ ಮಾತನಾಡ್ತಾ ಇರೋದು, ಮಹಿಳೆಯರಿಗೆ ಒಂದು ಅವಕಾಶ ಕೊಡಬೇಕು. ಇದನ್ನು ಈಗಾಗಲೇ ವಿಪಕ್ಷಗಳು ಕೂಡ ಅಸ್ತ್ರವಾಗಿ ಮಾಡ್ಕೊಂಡಿರೋದು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ಮಹಿಳೆಯರು ಪರವಾಗಿದ್ದೀವಿ ಅಂತ ಹೇಳುವಂಥ ಕಾಂಗ್ರೆಸ್ನಲ್ಲಿ ಇಲ್ಲಿವರೆಗೂ ಕೂಡ ಸಚಿವ ಸ್ಥಾನ ಮಹಿಳೆಯರಿಗೆ ಕೊಟ್ಟಿಲ್ಲ ಅಂತ ಕೂಡ ಅವರು ಕೂಡ ಈಗಾಗಲೇ ಸರ್ಕಾರ ವಿರುದ್ಧ ಮುಗಿಬಿದ್ದಿರೋದ್ರಿಂದ ಇರುವಂಥ ಒಂದು ಸ್ಥಾನವನ್ನು ಈಗಾಗಲೇ ಡಿ.ಕೆ. ಶಿ ಅವರು ನನ್ನೇ ಸ್ಪಷ್ಟಪಡಿಸಿರುವಂಥದ್ದು, ಈಗಿರುವಂಥ ಒಂದು ಸ್ಥಾನವನ್ನು ಮಹಿಳೆಗೆ ಕೊಡ್ತೀವಿ ಅಂತ. ಆದ್ರೆ ಯಾರಿಗೆ ಕೊಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂದ್ರೆ ಇದರಲ್ಲಿ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಒಂದ್ ಕಡೆ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು, ಇನ್ನೊಂದು ಕಡೆ ಈಗಾಗಲೇ ನಯನ ಮೋಟಮ್ಮ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರೋದು. ಇನ್ನೊಂದು ಕಡೆ ಸಿದ್ದರಾಮಯ್ಯರು ಕೂಡ ಎಲ್ಲ ಒಂದ್ ಕಡೆ ಉಮಾಶ್ರೀ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇರುವಂಥದ್ದು. ಇದರಿಂದ ಸಾಕಷ್ಟು ಸಂಕಷ್ಟಕ್ಕೆ ಸಿಎಂ ಅವರು ಮತ್ತು ಹೈಕಮಾಂಡ್ ಅವರು ಕೂಡ ಇರುವಂಥದ್ದು. ಒಂದ್ ಕಡೆ ಈಗಾಗಲೇ ಸಿಎಂ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಒಂದಷ್ಟು ಮಾತುಕತೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೆಸಿದ್ದಾರೆ.
ಎಂಬುವಂತಹ ಮಾಹಿತಿಯನ್ನ ಈಗಾಗಲೇ ಬರ್ತಾ ಇರೋಂಥದ್ದು. ಇದು ಕೂಡ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಎಂಬುದು ಕೂಡ ನೋಡಬೇಕು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಉಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ, ಏನು ಗಾಯತ್ರಿ ಅವ್ರಿಗೆ ಬಿಟ್ಟು ಉಮೇಶ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಪಟ್ಟನ್ನು ಹಿಡಿದಿರೋಂಥದ್ದು. ಎಲ್ಲೋ ಒಂದು ಕಡೆ ಅಸಮಾಧಾನ ಆಗೋದಕ್ಕೆ ಮೇನ್ ಕಾರಣ ಗಾಯತ್ರಿ ಅವರನ್ನ ಆಯ್ಕೆ ಮಾಡಿದ್ದು ಎಂಬುದು ಕೂಡ ಈಗ ಕಾಂಗ್ರೆಸ್ನಲ್ಲಿದೆ. ಅಂದರೆ ಸಿದ್ದರಾಮಯ್ಯರು ಹೈಕಮಾಂಡ್ ವಿರುದ್ಧ ಆಗಿರ್ಬೋದು ಮತ್ತು ಇಲ್ಲಿನ CM ವಿರುದ್ಧ ಒಂದಷ್ಟು ಅಸಮಾಧಾನ ಹಾಕೋದಕ್ಕೆ ಗಾಯತ್ರಿ ಅವರನ್ನ ಸಚಿವ ಸ್ಥಾನದಲ್ಲಿ ಆಯ್ಕೆ ಮಾಡಿದ್ದಕ್ಕೆ ಒಂದಷ್ಟು ಅಸಮಾಧಾನ ಸಿದ್ದರಾಮಯ್ಯಗೊಂಡಿರುವಂಥದ್ದು. ಹೀಗಾಗಿ ಅವರ ಅಸಮಾಧಾನವನ್ನು ಶಮನ ಮಾಡುವ ನಿಟ್ಟಿನಲ್ಲಿ ಯಾರಿಗೆ ಅವಕಾಶಗಳನ್ನು ಹೈಕಮಾಂಡ್ ಮಣೆ ಹಾಕುತ್ತೆ ಎಂಬುದು ಕೂಡ ಕಾದು ನೋಡಬೇಕು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ. ಎಸ್, ಹಿಂದೆ ಇತ್ಯರ್ಥವಾಗುತ್ತಾ ಖಾತೆ ಹಂಚಿಕೆ ಕಗ್ಗಂಟು ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಯಾಕೆಂದ್ರೆ ನಿನ್ನೆ CM ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ, ಮಲ್ಲಿಕಾರ್ಜುನ್ ಜೊತೆ ಹಾಗೆ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ ಖಾತೆ ಹಂಚಿಕೆ ವಿಚಾರ ಹಾಗೆ ಈ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಸಂಪುಟ ವಿಸ್ತರಣೆ ಆದಾಗ ಬಹಳ ಅಸಮಾಧಾನ, ಹಿರಿಯ ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗೆ ಬಹಳಷ್ಟು ಹಿರಿಯ ಶಾಸಕರು ಕೂಡ ಇಲ್ಲಿ ಲಾಬಿ ಮಾಡ್ತಾ ಇರುವಂತಕ್ಕದ್ದು. ಹಾಗಾಗಿ ಸಂಪುಟ ವಿಸ್ತರಣೆಯಲ್ಲಿ ಬದಲಾವಣೆ ಆಗ್ಬೋದಾ, ಹಾಗೆ ಖಾತೆ ಹಂಚಿಕೆ ವಿಚಾರದ